ನಾನಂತೂ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಮೊದಲಿಂದಲೂ ನಾನು ಬೆಂಬಲಿಸಿದ್ದೇನೆ. ಅದೇನು ಹೊಸ್ತೇನಲ್ಲ. ನಾನು ಟಿಪ್ಪು ಸುಲ್ತಾನ್ ಸಮಾಧಿಗೂ ಹೋಗಿ ಅನೇಕ ಬಾರಿ ಪೂಜೆನೂ ಮಾಡಿದ್ದೀನಿ. ಆಮೇಲೆ ಟಿಪ್ಪು ಸುಲ್ತಾನ್ ಮೊನ್ನೆನೂ ಜಯಂತಿಯಲ್ಲಿ ದೇವನಹಳ್ಳಿಗೆ ಹೋಗಿ ಅಲ್ಲೂ ನಾನು ಮಾತನಾಡಿದ್ದೀನಿ. ಅಲ್ಲಿ ಮುನಿಯಪ್ಪನವ್ರು ನಾನು ಬಂದ ತಕ್ಷಣ ಆ ಜಿಲ್ಲಾ ಮಂತ್ರಿ ಮುನಿಯಪ್ಪನವರು ಬಂದರು. ಟಿಪ್ಪು ಸುಲ್ತಾನ್ನ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಪ್ರಾಮಾಣಿಕತೆಗಿಂತ ಹೆಚ್ಚಾಗಿ ಇದರಲ್ಲಿ ಟಿಪ್ಪು ಸುಲ್ತಾನ್ ದೇಶದ್ರೋಹಿ ಅನ್ನೋ ರೀತಿಯಲ್ಲಿ ಭಾರಿ ಒಂದು ಕೆಟ್ಟ ಮನಸ್ಥಿತಿ ಜನರಲ್ಲಿ ಬರೋ ರೀತಿ ಮಾಡಿದ್ದಾರೆ. ಆಮೇಲೆ ಕನ್ನಂಬಾಡಿಗೆ ಶಂಕುಸ್ಥಾಪನೆ ಮೊದಲು ಮಾಡಿದವರು ಟಿಪ್ಪು ಸುಲ್ತಾನ್. ಅದು ಬಾಗಲಲ್ಲೇ ಇದೆ. ಈ ದೃಷ್ಟಿಯಿಂದ ಆಮೇಲೆ ಶೃಂಗೇರಿ ಮಠಕ್ಕೆ ಬಹಳ ಹೆಚ್ಚು ರೀತಿಯಲ್ಲಿ ಬೆಂಬಲ ಕೊಟ್ಟವರು ಟಿಪ್ಪು ಸುಲ್ತಾನ್. ಮತ್ತು ನಂಜನಗೂಡಿನಲ್ಲಿ ಯಾರಾದರೂ ಪ್ರಾಮಾಣಿಕ ಒಳಗಡೆ ಹೋಗಿ ನೋಡಿ, ಒಂದು ಪಚ್ಚೆ ಲಿಂಗು ಅಲ್ಲಿದೆ. ಅವರ ಆನೆಗೆ ಆ ಮೇರ್ತಿಗೆ ತಿಂದು ಆನೆ ಬದುಕ್ತು ಅಂತೇಳಿ ಪಚ್ಚೆ ಲಿಂಗು ಕೊಟ್ಟಿದ್ದಾರೆ. ಅದರಿಂದ ಈ ಹೆಸರುಗಳನ್ನು ಇಡುವಾಗ ಇವರಿಡಬೇಡಿ ಅವರಿಡಬೇಡಿ ಅಂತಕ್ಕಂಥದ್ದು ಏನಿಲ್ಲ. ನಂದಂತೂ ವೈಯಕ್ತಿಕವಾಗಿ ಮೈಸೂರು ಮಹಾರಾಜರದು ಬೇಕಾದಷ್ಟಿದೆ, ಎಲ್ಲೆಲ್ಲಿ ನೋಡಿದ್ರು ಮಹಾರಾಜದಿದೆ. ಆದ್ದರಿಂದ ಟಿಪ್ಪು ಸುಲ್ತಾನ್ ಈ ದೇಶಕ್ಕೋಸ್ಕರ ಇಂಗ್ಲಿಷರ ವಿರುದ್ಧ ತನ್ನ 2 ಮಕ್ಕಳನ್ನು ಒತ್ತೆ ಇಟ್ಟಿರ್ತಕ್ಕಂಥದ್ದು ಎಲ್ಲರೆದುರಿಗೂ ಗೊತ್ತಿದೆ. ದೇಶಕ್ಕಾಗಿ ಹೋರಾಟ ಮಾಡಿದರೆ ಅದು ಇಡೋದಾದರೆ ವೈಯಕ್ತಿಕವಾಗಿ ಟಿಪ್ಪು ಸುಲ್ತಾನ್ ಹೆಸರನ್ನೇ ಇಡ್ಲಿ. ಸಾಕಾ? ಸರಿ.